ಸ್ಟ್ರೀಟಲ್ಲಿ ಬರೇ ಮಸಾಜ್ ಅಂತ ನಿಂತಿದ್ದಾರೆ ಎಲ್ಲರೂ. ಥಾಯ್ ಮಸಾಜ್ ಕೊಡ್ತಾರಂತೆ. ನಾನು ತೋರಿಸ್ತೀನಿ ಆಯ್ತಾ. ಲೈಫಲ್ಲಿ ಫಸ್ಟ್ ಟೈಮ್ ಡುರಿಯನ್ನ ತಿಂತಾ ಇರೋದು. ಕಚ್ಚಾ ಪಿಚ್ಚಿ ಬ್ರೋ. ಒಂದೊಂದು ದಿನ ಒಂದೊಂದು ರೀತಿ ಅನುಭವ ಆಗ್ತಾ ಇದೆ ಇಲ್ಲಿ. ಆ್ಯಪಲ್, ಪೇರ್ಸ್ ಮತ್ತು ಪೇರಳೆ ಹಣ್ಣು. ಹಣ್ಣಿನ ಜೊತೆಗೆ ಈ ಕಡೆಯಿಂದ ಬಿಸಿ ಬಿಸಿ ಮ್ಯಾಗಿ ಮಾಡ್ಕೋತಾ ಇದ್ದೀವಿ. ಎಷ್ಟೊತ್ತು ಕಾದ್ವಿ ಊಟಕ್ಕೋಸ್ಕರ. ಬಟ್ ಅಂದ್ರೂ ಯಾರೂ ಬರ್ತಾ ಇರಲಿಲ್ಲ ಡೆಲಿವರಿ ಮಾಡೋದಕ್ಕೆ. ಅಷ್ಟು ಬ್ಯುಸಿ ಟ್ರಾಫಿಕ್ ಇತ್ತು, ಮಳೆ ಬೇರೆ ಬರ್ತಾ ಇತ್ತು. ಇನ್ನೇನು ನಾವೇ ಈ ಥರ ಬಿಸಿ ಬಿಸಿಯಾಗಿರುವಂಥ ಸ್ಪೈಸಿ ಮ್ಯಾಗಿನ ಮಾಡಿದ್ವಿ, ತಿಂದ್ವಿ. ಎಲ್ಲರೂ ಮಾತಾಡಿಕೊಂಡು ಮಲಗಬೇಕಾದ್ರೆ ಆಲ್ಮೋಸ್ಟ್ ಒಂದು 4 ಗಂಟೆ ಆಗಿತ್ತು. ಅದಕ್ಕೆ ಪ್ರಸಂಗತನ ಪ್ರತಿ ಗ್ರೂಪಲ್ಲಿ ಈ ಥರದೊಬ್ಬರು ಯಾರಾದರೂ ಇರ್ತಾರೆ, ಎಂಟರ್ಟೈನ್ಮೆಂಟ್ ಮಾಡೋದು, ಏನಾದರೂ ಒಂದು ತಮಾಷೆ ಮಾಡೋದು. ಇಷ್ಟರಲ್ಲೇ ನಾವು ಮಲಗಿ ಎದ್ದೇಳಬೇಕು ಅಂತ ಅಂದ್ಕೊಂಡ್ರೆ ಬೇಗನೆ ಆಗಲೇ ಇಲ್ಲ. 8 ಗಂಟೆ ಆಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಗೊತ್ತಾ. ಇದು ನಮ್ಮ ರೂಮಿಂದ ಕಾಣಿಸ್ತಾ ಇದ್ದಂಥ ಸೀನಿಕ್ ವ್ಯೂ. ಹಾಗೆ ನೋಡಿದ್ರೆ ಒಬ್ಬರು ಮಲಗಿದ್ದಾರೆ, ನಾನು ಬೇಗನೆ ಎದ್ದೆ. ಒಬ್ಬೊಬ್ಬರಾಗೆ ಸ್ನಾನ ಮಾಡಬೇಕು, ಫ್ರೆಶನ್ ಅಪ್ ಆಗಬೇಕು, ಬ್ರೇಕ್ಫಾಸ್ಟ್ ಬೇರೆ ರೆಡಿ ಆಗಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ ಇದು ಏನು ಉಳಿದಿತ್ತು ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇಷ್ಟರಲ್ಲೇ ನಮ್ಮ ಬಾಯ್ಸ್ ಅವ್ರನ್ನ ಬೇಗ ಎಬ್ಸಿದ್ವಿ. ಬೇಗ ಎದ್ದೇಳ್ರಪ್ಪ, ನಾವು ಹೊರಗಡೆ ಹೋಗಬೇಕು ಅಂತ. ಕ್ಲೀನಿಂಗ್ ದ ರೂಮ್ ಆ್ಯಂಡ್ ಫೋಲ್ಡಿಂಗ್ ಕ್ಲೋತ್ಸ್ ಮಾರ್ನಿಂಗ್. ಇದು 5 ಸ್ಟಾರ್ ಪ್ರಾಪರ್ಟಿನಲ್ಲಿರುವಂಥ Airbnb. ನಮಗೆ 5 ಜನರಿಗೆ 14,000 ಆಗಿತ್ತು ನಾವಿದ್ದಂಥ ಅಷ್ಟು 4 ದಿನ. ಇಲ್ಲಿ ಮೇಲ್ಗಡೆ ಟಾಪ್ ಫ್ಲೋರಿಗೆ ಬಂದು ನೋಡಿದ್ರೆ ದೊಡ್ಡದಾಗಿರೋಂಥ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಆ ಬಿಸಿಲಿಗಂತೂ ಹೋಗೋದಕ್ಕೆ ಆಗಲಿಲ್ಲ. ಇಷ್ಟರಲ್ಲಿ ನಾವೆಲ್ಲರೂ ರೆಡಿಯಾಗಿ ಬೇಗ ಶಾಪಿಂಗ್ ಮಾರ್ಕೆಟ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಇವಾಗ ಚೈನಾ ಟೌನ್ಗೆ ಬಂದಿದ್ದೀವಿ. ಎಲ್ಲ ಚೈನೀಸ್ ಲೆಟರ್ಸಲ್ಲೇ ಬರೆದಿದ್ದಾರೆ. ಆ್ಯಂಡ್ ಮಲೇಷ್ಯಾದು ಕಿಂಗ್ ಫ್ರೂಟ್, ನಮ್ಮದು ಮ್ಯಾಂಗೋ ಅಲ್ವಾ, ಅದೇ ರೀತಿ ಇವ್ರದ್ದು ಡ್ಯೂರಿಯನ್. ಸೊ ಅದನ್ನು ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ. ಲೆಟ್ಸ್ ಸಿ. ಆ್ಯಂಡ್ ಇದು ಪಕ್ಕ ಲೋಕಲ್ ಮಾರ್ಕೆಟ್. ಇಲ್ಲಿ ನೋಡಿ ಹಿಂದ್ಗಡೆ ಕೋತಿಗಳು, ಬರೇ ಕೋತಿ. ಈ ಹಣ್ಣಿದೆಯಲ್ಲ, ಇದನ್ನು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕರೀತಾರೆ. ಮಲೇಷ್ಯಾ, ಇಂಡೋನೇಷ್ಯಾ ಅಥವಾ ಥೈಲ್ಯಾಂಡ್ ಹೋಗಿದ್ರೆ ನೀವು ಇದನ್ನು ನೋಡಿರ್ತೀರ. ನೋಡೋದಕ್ಕೆ ಹಲಸಿನ ಥರ ಇದೆ, ಬಟ್ ಟೇಸ್ಟ್ ಅಂತೂ ಆ ರೀತಿನಲ್ಲಿಲ್ಲ. ಹೆಂಗಿದ್ರು ಇಲ್ಲಿ ಬಂದಿದ್ದೀನಿ, ಇದ್ರ ಬಗ್ಗೆ ಸುಮಾರಷ್ಟು ಕೇಳಿದ್ದೀನಿ, ಇದನ್ನು ಟ್ರೈ ಮಾಡಲೇಬೇಕು ಅಂತ. ಫಸ್ಟ್ ನಾವು ಬಂದಿದ್ದು ಪೆಟ್ಲಿಂಗ್ ಸ್ಟ್ರೀಟಿಗೆ, ಬಿಕಾಸ್ ಇಲ್ಲಿ ಶಾಪಿಂಗ್ ಮಾಡ್ಬೋದು ಅಂತ. ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶಾಪ್ ಮಾಡಬೇಕು ಅಂತ ಎಲ್ಲರೂ ಬಂದರೆ ಇಲ್ಲಿ ಆ್ಯಕ್ಚುಲ್ ಬ್ರ್ಯಾಂಡೆಡ್ ಐಟಮ್ಸು ಫಸ್ಟ್ ಕಾಪಿ ಪ್ರಾಡಕ್ಟ್ ಸಿಗುತ್ತೆ. ಇವಾಗ ಲಕ್ಸುರಿ ಪ್ರೀಮಿಯಂ ಬ್ರ್ಯಾಂಡ್ಸ್ದೆಲ್ಲ ನಿಮಗೆ ಫಸ್ಟ್ ಕಾಪಿ ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ನಾವು ಅದನ್ನು ಯಾವುದು ಶಾಪ್ ಮಾಡಿಲ್ಲ. ಬಟ್ಟೆನಲ್ಲೂ ಒಂದಷ್ಟು ಆಪ್ಷನ್ಸ್ ಇದೆ, ನೋಡಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಂತೂ ಶಾಪಿಂಗ್ ಮಾಡೋದು ಸುಲಭ ಇಲ್ಲ ಆಯಿತಾ. ಇವರಂತೂ ಸಿಕ್ಕಾಪಟ್ಟೆ ರೂಢಾಗಿರ್ತಾರೆ ಇಲ್ಲಿ. ಇಮ್ಯಾಜಿನ್ ನಮ್ಮ ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟೆಲ್ಲ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಅದಕ್ಕಿಂತನೂ ಜಾಸ್ತಿ ಕಂಜೆಸ್ಟೆಡ್ ಆಗಿರುತ್ತೆ. ತುಂಬ ಜನ ಶಾಪ್ ಮಾಡ್ತಾನೆ ಇರ್ತಾರೆ ಆಯಿತಾ. ಕೇರ್ಫುಲ್ ಆಗಿರಬೇಕು ನೀವು. ಆ್ಯಂಡ್ ಮಾವಿನ ಹಣ್ಣು ಸೀಸನ್ ಬೇರೆ ಅಲ್ವಾ, ಏನೇನು ವೆರೈಟೀಸ್ ಇತ್ತು ಗೊತ್ತಾ ಮ್ಯಾಂಗೋಸಲ್ಲಿ. ನಾನು ಟ್ರೈ ಮಾಡಿರೋಂಥ ಒಂದು ವೆರೈಟಿ ಈ ಥರ ಇತ್ತು. 20 rupeesಗೆ ಮ್ಯಾಂಗೋ 1 ringgit. It's very different. Kurum mango. ಬರೀ ಇಂಥದೆಯಾ? ಬೇರೆ ಬ್ರೋ. ಮಲೇಷ್ಯಾದಲ್ಲಿ ಬಿಸಿಲು ಶೆಕೆ ಅಂದ್ರೂ ನನ್ನ ಕೂದಲು ಫ್ರೀ ಆ್ಯಂಡ್ ಶೈನಿ ಆಗಿದೆ. ಹೇಗೆ ಗೊತ್ತಾ, ನಾನು ಬಿ ಬ್ಲಂಟೋರ ಇಂಟೆನ್ಸ್ ಮಾಯ್ಶ್ಚರ್ ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ನ ಕ್ಯಾರಿ ಮಾಡ್ಕೊಂಡಿದ್ದೆ. ವೆರಿ ಸಿಂಪಲ್. ಇದರಲ್ಲಿ ಜೊಜೋಬಾ ಆಯಿಲ್ ಇದೆ, ವಿಚ್ ಮೀನ್ಸ್ ನರಿಷ್ ಮಾಡುತ್ತೆ, ಕೂದಲನ್ನ ಸ್ಟ್ರೆಂಥನ್ ಮಾಡುತ್ತೆ, ಸಾಫ್ಟ್ ಆ್ಯಂಡ್ ಶೈನಿ ಆಗಿಡುತ್ತೆ. ಇನ್ನು ವೈಟಮಿನ್ ಇ ಇರೋದ್ರಿಂದ ಹೈಡ್ರೇಟ್ ಮಾಡುತ್ತೆ, ಹಾಗೆಯೇ ರೆಜ್ಯುನೇಟ್ಸ್ ಮೈ ಡ್ರೈ ಸ್ಕ್ಯಾಲ್ಪ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಶೈನ್ ಟಾನಿಕ್ ಇದೆ, ಸೊ ಹಾಗಾಗಿ ಒಂದು ಗ್ಲಾಸಿ ಫಿನಿಶ್ ಕೊಡುತ್ತೆ. ಫಸ್ಟ್ ನಾನು ಶ್ಯಾಂಪೂನ ಯೂಸ್ ಮಾಡಿದೆ, ಆಮೇಲೆ ಬಿ ಬ್ಲಂಟೋರ ಇಂಟೆನ್ಸ್ ಮಾಯ್ಶ್ಚರ್ ಕಂಡೀಷ್ನರ್ನ ಯೂಸ್ ಮಾಡಿದ್ದೀನಿ. ಇವಾಗ
ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ನ ನಾನು ನಿಮಗೆ ತೋರಿಸ್ಬೇಕಲ್ವಾ. ಯು ಕ್ಯಾನ್ ಸಿ ಅಲ್ವಾ, ಈ ಥರ ವೇವಿ ಲುಕ್ ಇದೆ, ಸ್ವಲ್ಪ ಫ್ರಿಝಿನೆಸ್ ಅನಿಸುತ್ತೆ. ಬಟ್ ಅದಾದಮೇಲೆ ಕಂಡೀಷ್ನರ್ ಹಚ್ಚಿದಾಗ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಗೊತ್ತಾ, ಸಾಫ್ಟ್ ಆ್ಯಂಡ್ ಸಿಲ್ಕಿ. ನಾನು ಇದರದ್ದು pH ಸ್ಕೇಲಲ್ಲಿ ಟೆಸ್ಟ್ ಕೂಡ ಮಾಡಿದೆ, 4 to 4.5 ಇರಬೇಕು. ಸೊ ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯ್ಶ್ಚರ್ ಶ್ಯಾಂಪೂ ಹ್ಯಾಸ್ ದ ಪರ್ಫೆಕ್ಟ್ pH ಗೊತ್ತಾ, 5.5. ಕಲರ್ ನೋಡಿ ಹೇಗೆ ಯೆಲ್ಲೋನೇ ಇದೆ pH ಸ್ಟ್ರಿಪ್ ಯೂಸ್ ಮಾಡಿದ್ಮೇಲೆ. ಸೊ ಹಾಗಾಗಿ ಇಟ್ ಈಸ್ ಸೇಫ್ ಟು ಯೂಸ್ ಅಂತ. ಹಾಗೆಯೇ ದಿಸ್ ಇಸ್ ಅಪ್ರೂವ್ಡ್ ಬೈ ಪ್ರೊಫೆಷನಲ್ಸ್. ಇನ್ನು ನೀವು ನನ್ನ ಕೂಪನ್ ಕೋಡ್ VEE2025 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ ಬಿ ಬ್ಲಂಟ್ ಅವರ ವೆಬ್ಸೈಟಲ್ಲಿ. ಹಾಗೆಯೇ ಇದು ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಆ್ಯಂಡ್ purple.com ಅಲ್ಲೂ ಸಿಗುತ್ತೆ. ಹ್ಯಾಪಿ ಶಾಪಿಂಗ್. ನೆನಪಿಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಹೇರ್ ಕೇರ್ ಸ್ಕಿನ್ ಕೇರ್ನ ಕ್ಯಾರಿ ಮಾಡಿ. KL ಕಂಪೇರ್ ಮಾಡಿದ್ರೆ ಬೆಸ್ಟ್ ಶಾಪಿಂಗ್ ನನಗನ್ಸಿದ್ದು ಲಂಕಾವಿನಲ್ಲಿ ಆಯಿತಾ. ಹಾಗೆಯೇ ಇಲ್ಲಿ ಎಷ್ಟೊಂದು ಫ್ರೂಟ್ಸ್ ಆಪ್ಷನ್ ಇದೆ ಗೊತ್ತಾ, ಫ್ರೆಶ್ ಆ್ಯಂಡ್ ಗುಡ್ ಕ್ವಾಲಿಟಿ ಫ್ರೂಟ್ಸ್ ಅಲ್ವಾ, ಅದನ್ನು ಈ ಥರ ಕಟ್ ಮಾಡಿ ಇಡ್ತಾರೆ, ಜೊತೆಗೆ ಮಸಾಲೆ ಹಾಕ್ಕೊಡ್ತಾರೆ. ತುಂಬಾ ರುಚಿಯಾಗಿತ್ತು. ಪ್ರತಿದಿನ ಮಿಸ್ ಮಾಡದೆ ನಾನು ಫ್ರೂಟ್ಸ್ ತಗೋತಾ ಇದ್ದೆ. ಕಾರನಾ ಇವಾಗ ಮಲೇಷ್ಯಾ ಅವರ ಟ್ರೆಡಿಷನಲ್ ಫುಡ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾರಂತೆ, ಅದನ್ನು ಸೇಲ್ ಮಾಡ್ತಾರೆ, ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಸಂಡೇ ಅಲ್ವಾ, ಸಂಡೇ ಆಗಿದ್ರಿಂದ ವ್ಯಾಪಾರ ಆಗುತ್ತೆ, ತುಂಬ ಜನ ಬರ್ತಾರೆ ಅಂತ ಇಲ್ಲಿ ಶಾಪ್ ಮಾಡೋದಕ್ಕೆ. ಸ್ಮಾಲ್ ಇಟ್ ಸ್ಮೆಲ್ ಸೋ ಗುಡ್ ಲೈಕ್ ಜಾಕ್ ಫ್ರೂಟ್ ಬ್ರೋ. 30 ಅಂತೆ ಕಣೋ, ಕಮ್ಮಿ ಮಾಡಕ್ಕೆ ಹೇಳು. ಲೈಫಲ್ಲಿ ಫಸ್ಟ್ ಟೈಮ್ ಡುರಿಯನ್ನ ತಿಂತಾ ಇರೋದು. ಕಚ್ಚಾ ಪಿಚ್ಚಿ ಬ್ರೋ. So let's see how it is. Wait, I'll feed you. Actually, how is it? Taste is good, but then the smell is very bad. Close your nose, eat it. Why are you puking? She liked it. It's an acquired taste. See, how you eat it? Just take this. Okay? That's one of the reason I didn't have. Never smell it. ನನ್ನ ಫ್ರೆಂಡ್ ಹೇಳ್ದಂಗೆ ಇದ್ರ ಸ್ಮೆಲ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಟೇಸ್ಟ್ ಚೆನ್ನಾಗಿದ್ರೂ ತಿನ್ನೋಕ್ಕೆ ಆಗಲ್ಲ. ಇಲ್ಲಿ ನೋಡಿ ಲೋಕಲ್ಸ್ ಹೆಂಗೆ ತಿಂತಾ ಇದ್ದಾರೆ, ಅವ್ರಿಗೆ ಅಭ್ಯಾಸ ಇದೆಯಲ್ಲ. ಡುರಿಯನ್ ತಿಂದಿರೋರಿಗೆ ಗೊತ್ತು ಇದ್ರ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ. ಲೈಫಲ್ಲಿ ಒಂದ್ಸತಿ ಆದರೂ ಟ್ರೈ ಮಾಡಬೇಕು ಅಂತ ಸಾಕಪ್ಪ, ಇನ್ಯಾವತ್ತೂ ಟ್ರೈ ಮಾಡಲ್ಲ ನಾನು. ಇಲ್ಲಿಂದ ಬಂದಿದ್ದು ಹಾಗೆ ಲಂಚ್ಗೆ ಅಂತ. ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಆಗಿತ್ತು ಇದು. Are you happy shopping ಮಾಡಿ? Yes, very happy ಮಾಡಿ. Did you shop ಪ್ರದೀಪ್? No, I didn't shop. ಬರೇ ಕಳ್ಳ, ದೊಡ್ಡ ಕಳ್ಳ ಶಾಪಿಂಗ್ ಮಾಡಿ. ಅರ್ಚನ ಶಾಪಿಂಗ್ ಚೆನ್ನಾಗಿತ್ತಾ? ಲೈಕ್ ಇಟ್ ಬೆಟರ್ ದೆನ್ ಬ್ಯಾಂಗ್ಳೂರ್? No. People are not nice. We are kind to still shop for the family. Howda? Did you shop for your girlfriends? A lot of people. ಎಲ್ಲರೂ ಶಾಪಿಂಗ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಈ ಒಂದು ಜಾಗ ಫುಟ್ಟಾಗಿ ಬಂದಿದ್ದೀವಿ. ಕ್ಲೀನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ದಟ್ಸ್ ವೈ ವಿ ಹಿಯರ್. ಆ್ಯಂಡ್ ಅಲ್ಲಿ ಎಲ್ಲರೂ ಶಾಪಿಂಗ್ ಮಾಡಿರುವಂಥ ಐಟಮ್ಸ್ ಇದೆ. ಲೆಟ್ಸ್ ಸಿ. ಐ ವಿಲ್ ಟ್ರೈ ಬೋಬಾ ಕಾಫಿ. ಡುರಿಯನ್ ಅಂತೂ ಅಸಹ್ಯವಾಗಿತ್ತು, ಬಟ್ ಟ್ರೈ ಮಾಡಬೇಕು. ಆಫ್ಟರ್ 2 days ಬೆಸ್ಟ್ ಲಂಚ್ ಅಂತ ಹೇಳ್ಬೋದು. ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಾವು ಮತ್ತೆ ಇದನ್ನು ಆರ್ಡರ್ ಮಾಡಿದ್ವಿ. ಹಾಗೆಯೇ ಈ ಊರಿನ ಎಳ್ನೀರು ಹೇಗಿರ್ಬೋದು ಅಂತ ಟ್ರೈ ಮಾಡೋಣ ಈಗ. ಎಳ್ನೀರಿಗೆ 120 ರೂಪಾಯಿ, ಬಟ್ ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿಂದ ಲಿಟಲ್ ಇಂಡಿಯಾಗೆ ಹೋಗಬೇಕು. ಆ್ಯಂಡ್ ಇವತ್ತು ಚೈನಾ ಅವರ ನ್ಯೂ ಇಯರ್ ಅಂತ ಇಲ್ಲಿ ಫುಡ್ ಸ್ಟಾಲ್ಸ್ ಇಟ್ಟಿದ್ದಾರೆ. ಒಂಥರ ಜಾತ್ರೆ ಥರನೇ ಇದೆ, ಜಾಸ್ತಿ ಈ ಥರದ ಸ್ಟೋರ್ಸ್ ಎಲ್ಲ ಇದೆ. ಈ ಹುಡುಗರು ನಮ್ಮ ಮಾತೇ ಕೇಳಲ್ಲ. ಒಂದ್ಸತಿ ಆ ಕಡೆ ಹೋಗ್ತೀವಿ, ಒಂದ್ಸತಿ ಈ ಕಡೆ ಬರ್ತೀವಿ. ಇವಾಗ ಲಿಟಲ್ ಇಂಡಿಯಾಗೆ ಒಂದು ಗಾಡಿನ ಬುಕ್ ಮಾಡಿ ಹೋಗಬೇಕು ಅಂತ. Yes, madam. ಒಂದು ಕಡೆಯಿಂದ ಶಾಪಿಂಗ್ ಮಾರ್ಕೆಟ್ ಆದರೆ ಇನ್ನೊಂದು ಕಡೆಯಿಂದ ಫುಡ್ ಮಾರ್ಕೆಟ್ ಗೊತ್ತಾ. ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ. ಎಲ್ಲರೂ ಈ ಥರ ಓಪನ್ ಸ್ಪೇಸಲ್ಲಿ ಕೂತು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ಸ್ನ ಎಂಜಾಯ್ ಮಾಡ್ತಾಯಿದ್ರು. ನಮಗಂತೂ ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ಲ ಇದು ಯಾವ ರೀತಿ ಫುಡ್ ಅಂತ. ಅವ್ರನ್ನ ನೋಡ್ತಾ ಇದ್ವಿ ಅಷ್ಟೇ. ಏನೇನೋ ತಿಂತಾರಪ್ಪ ಎಲ್ಲರೂ ಕೂತು, ಅದು ಏನು ತಿಂತಾರೋ. ನಡ್ಕೊಂಡು ಹೋದ್ವಿ. ಇಷ್ಟೊತ್ತು ಶಾಪಿಂಗ್ ಆಯಿತು, ಹೊಟ್ಟೆ ತುಂಬ ತಿಂದಿದ್ದಾಯಿತು, ಹಾಗೆ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ನಾವೆಲ್ಲರೂ ಇನ್ನು ನೆಕ್ಸ್ಟ್ ಏನು ಪ್ಲ್ಯಾನಪ್ಪ ಅಂತ ಯೋಚನೆ ಮಾಡ್ತಾಯಿದ್ವಿ. ಇದ್ರ ನಡುವೆ ನನಗೆ ಮತ್ತು ಪ್ರದೀಪ್ ಇಬ್ರಿಗೂ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಎಲ್ಲಿ ಫ್ರೂಟ್ಸ್ ಇದೆ ನಾನು ಅಲ್ಲಿ ಸ್ಟಾಪ್ ಮಾಡೋದು, ಒಂದಷ್ಟು ಫ್ರೂಟ್ಸ್ನ ಮನೆಗಂತ ತೊಗೊಂಡೋಗೋದು, ರಾತ್ರಿ ತಿನ್ಬೋದಲ್ವಾ ಅಂತ. ಇದನ್ನು ಸ್ನೇಕ್ ಫ್ರೂಟ್ ಅಂತೆ, ನನಗೆ ಇಷ್ಟ ಆಗಿಲ್ಲ ಅಷ್ಟೊಂದು ಟೇಸ್ಟ್. ನೀವು ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಆಯಿತಾ. ಹಾಗೆ ಹೋಗಿದ್ದು. ಇವಾಗ ನೆಕ್ಸ್ಟ್ ಡೇ ನಾವೊಂದು ಇಂಪಾರ್ಟೆಂಟ್ ಜಾಗಕ್ಕೆ ಹೋಗಬೇಕು, ಅದ್ರ ಬಗ್ಗೆ ಟ್ರಾವೆಲ್ಸ್
ಅವ್ರ ಹತ್ರ ಮಾತಾಡೋಣ ಅಂತ. ಈ ಟ್ರಾವೆಲ್ಸ್ ಅವರು ಸಿಕ್ಕಾಪಡೆ ರೂಡ್ ಆಗಿದ್ರು, ಸಿಟ್ಟು ಬಂದಿತ್ತು ನನಗೆ. ಬಟ್ ಆಪ್ಷನ್ ಇಲ್ಲ, ಬೇರೆ ಊರು ಬೇರೆ ಹೋಗಿ ಚೆನ್ನಾಗಿರೋಂಥ ಡೀಲ್ ಕೊಟ್ಟರು. ಅದನ್ನು ಹಾಗೆ ಆಕ್ಸೆಪ್ಟ್ ಮಾಡಿ ಮನೆಗೆ ಬಂದು ಚೇಂಜ್ ಮಾಡಿ ನಾವು ನಮ್ಮ ಮನೆ ಹತ್ರ ಇರುವಂಥ ಮತ್ತೊಂದು ಏರಿಯಾಗೆ ಬಂದ್ವಿ. ಸ್ಟ್ರೀಟಲ್ಲಿ ಬರೇ ಮಸಾಜ್ ಅಂತ ನಿಂತಿದ್ದಾರೆ ಎಲ್ಲರೂ. ಈ ಸ್ಟ್ರೀಟಲ್ಲಿ ಒನ್ ಆಫ್ ದ ಮೇನ್ ಬಿಸ್ನೆಸ್ಸೇ ಅದು ಮಸಾಜ್, ಜೊತೆಗೆ ಫುಡ್ ಮತ್ತು ನೈಟ್ ಲೈಫ್. ಥಾಯ್ ಮಸಾಜ್ ಕೊಡ್ತಾರಂತೆ. ನಾನು ತೋರಿಸ್ತೀನಿ ಆಯ್ತಾ. ನಮಸ್ಕಾರ. ಜಲನ್ ಎಲ್ಲೋರ್ ಅನ್ನೋ ಫುಡ್ ಮಾರ್ಕೆಟ್, ಇದು KL ಅಂದರೆ ಮಲೇಷ್ಯಾದಲ್ಲಿ ತುಂಬ ಪಾಪ್ಯುಲರ್ ಸ್ಪೇಸ್. ರಾತ್ರಿ ಊಟಕ್ಕೆ ಇಲ್ಲಿ ಬಂದಿದ್ವಿ. ಈ ಸ್ಟ್ರೀಟಲ್ಲಿ ಏನಿಲ್ಲ ಅಂತ ಕೇಳಿ ಎಲ್ಲನೂ ಇದೆ. ಆ ಕಡೆ ಪೋರ್ಕ್ ಇದೆ, ಇಲ್ಲಿ ಆಕ್ಟೋಪಸ್ ಇದೆ, ಸ್ಕ್ವಿಡ್ ಇದೆ, ಡುರಿಯನ್ ಫ್ರೈ ಮಾಡಿರೋದಿದೆ. ಅಮೇಝಿಂಗ್, ಲವ್ ದಿ ಸ್ಟ್ರೀಟ್, ಕ್ರೇಜಿ ಆಗಿದೆ. ದೇವ್ರೇ, ಇದನ್ನು ತಿಂದರೆ ಹೆಂಗಾಗ್ಬೋದು, ನಾನು ತೋರಿಸ್ತೀನಿ ಯಾಕೆ ಅಂತ. Even I like squid. ಬಟ್ ದಿಸ್ ಇಸ್ ನಾಟ್ ವಿದೌಟ್ ಉಪ್ಪು ಖಾರ, ನಥಿಂಗ್. ನೋ ಸಾಸೇಜಸ್ ಅಲ್ಲಿ ಎಷ್ಟು ವೆರೈಟಿ ಇದೆ ನೋಡಿ. ಇದೆಲ್ಲ ಸಾಸೇಜಸ್. ಚಿಕನ್ ಚಿಕನ್ ಅಂಡ್ ಇಲ್ಲಿ ಪಾನಿಪುರಿ ಕೂಡ ಸಿಗುತ್ತೆ. ಈ ಫುಡ್ಸ್ ಎಲ್ಲ ಎಷ್ಟು ಕಲರ್ಫುಲ್ ಆಗಿರುತ್ತೆ ಅಂದರೆ ಅದನ್ನು ಬೇಕು ಇದನ್ನು ಬೇಕು ಎಲ್ಲನೂ ಟ್ರೈ ಮಾಡಬೇಕು ಅನ್ನೋ ಆಸೆ ಆಗುತ್ತೆ, ಗೊತ್ತಾ. ಎಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದಾರಲ್ವಾ. We can try, no? Frog barbecue. ಫ್ರಾಗ್, ಆಕ್ಟೋಪಸ್, ಫಿಶ್, ಪೋಕ್, ಚಿಕನ್ ಎಲ್ಲ ರೀತಿಯ ಮೀಟ್ ಇದೆ. ಜೊತೆಗೆ ತರಕಾರಿ, ಫ್ರೂಟ್ಸ್ ಅನ್ನೋ ಆಪ್ಷನ್ಸ್ ಕೂಡ ಇದೆ. ನಿಮಗೆ ಸ್ಟ್ರೀಟ್ ಫುಡ್ ಇಷ್ಟ, ನೀವು ಫುಡಿ ಎಲ್ಲ ರೀತಿಯ ಫುಡ್ ಐಟಮ್ಸ್ ಟ್ರೈ ಮಾಡ್ತೀರಾ ಅಂದರೆ ನೀವಂತೂ ಜಲನ್ ಅಲೋ ಫುಡ್ ಮಾರ್ಕೆಟ್ಗೆ ಬರಲೇಬೇಕು. ನಾವು 10 ಸತಿ ಕನ್ಫರ್ಮ್ ಮಾಡಿ ಚಿಕನ್ ಇದ್ರೆ ತಗೋತಾ ಇದ್ವಿ. ಇದು ಚಿಕನ್ ಡಂಪ್ಲಿಂಗ್ಸ್ ಮಾತ್ರ ತಗೋತಾ ಇದ್ದೀವಿ. ರುಚಿ ಅಂತೂ ಸೂಪರ್ ಆಗಿತ್ತು. It's nice. We'll walk again. ಇದು ನೋಡಿ, ಡಕ್ಕಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಡಕ್, ಫಿಶ್ ಎಲ್ಲ ಅಕ್ಕಪಕ್ಕನೇ ಇಟ್ಟಿರ್ತಾರೆ. ಯಾವ್ದು ಏನು ಅಂತಲೂ ಅರ್ಥ ಆಗಲ್ಲಪ್ಪ. ಪ್ರಾನ್ಸ್లో ఉండాలప్ప ಕರಿ. ಚಿಕನ್ ಆರ್ಡರ್ ಮಾಡಿ ಅದಿನ್ನೇನೋ ಬರೋದು, ಯಾಕೆ ಸುಮ್ಮನೆ ಅಂತ ನಾವು ಫಿಶ್ಗಂತ ಬಂದ್ವಿ. ಇಲ್ಲಿ ಫಿಶ್ ತಿಂದು ಅಭ್ಯಾಸ ಇದೆ, ನೋಡಿದ್ರೂ ಗೊತ್ತಾಗುತ್ತೆ ಯಾವ ಮೀನು ಏನು ಅಂತ. ಇಲ್ಲಂತೂ ಎಷ್ಟು ವೆರೈಟೀಸ್ ಇತ್ತು. ಫ್ರೆಶ್ ಫಿಶ್ ಗೊತ್ತಾ, ಹಾಗೆಯೇ ತುಂಬ ಟೇಸ್ಟಿಯಾಗಿ ಕುಕ್ ಮಾಡಿಕೊಟ್ರು. ಇದನ್ನು ಲೈವ್ ಆಗಿರೋಂಥ ಜೀವಂತ ಕ್ರ್ಯಾಬ್ ನೋಡಿ ಪಾಪ. ಫ್ರೈಮ್ಸ್ನ ಈ ಥರ ವೆಜ್ ಆಯಿಲಲ್ಲೂ ಫ್ರೈ ಮಾಡ್ಬೋದು, ಜೊತೆಗೆ ನಾನ್ ವೆಜ್ ಅಂದರೆ ಫಿಶ್ ಆಯಿಲಲ್ಲೂ ಫ್ರೈ ಮಾಡ್ಬೋದು. ಫಿಶ್ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. Okay. ಎಷ್ಟೊತ್ತು ವೇಟ್ ಮಾಡಿ ಫೈನಲಿ ನಮ್ಮ ಒಂದು ಕ್ರ್ಯಾಬ್ ಬಂತು ನೋಡಿ. ಕ್ರ್ಯಾಬ್ ಜೊತೆಗೆ ಚಿಕನ್. ಈ ಟ್ರಿಪ್ಪಲ್ಲಿ ಅತ್ಯಂತ ರಿಲ್ಯಾಕ್ಸಿಂಗ್ ಆಗಿರುವಂಥ ಈವ್ನಿಂಗ್ ಅಂದರೆ ಇದೇ ಈವ್ನಿಂಗ್ ಗೊತ್ತಾ. ಕಾಮಾಗಿ ನಮ್ಮ ಪಾಡಿಗೆ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ನೋ ಪ್ರೆಷರ್, ಹರಿಬರಿ ಏನೂ ಇಲ್ಲ. ಇದು ನೋಡಿ ಆಕ್ಟೋಪಸ್, ಆಮೇಲೆ ಫ್ರೂಟ್ಸ್. ಇನ್ನು ಡಕ್ಕಲ್ಲಿ ಏನೇನು ವೆರೈಟೀಸ್ ಇದೆ ಗೊತ್ತಾ. ಯಾವ ಪಾರ್ಟ್ನೂ ಬಿಟ್ಟಿಲ್ಲ. ತಲೆ ಅಂತೆ, ಕತ್ತಂತೆ, ಕಾಲಂತೆ, ಈ ಕಡೆಯಿಂದ ಡಕ್ ಕೈ, ಒಂದೇ ಒಂದು ಪಾರ್ಟ್ಸ್ ಬಿಟ್ಟಿಲ್ಲ ನೋಡಿ. ಎಲ್ಲದನ್ನು ಫ್ರೈ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಅದು ಏನೇನು ಅಂತ ನನಗೆ ಗೊತ್ತಿಲ್ಲ. ವಿಂಗ್ಸ್ ಬೇರೆ ಇದೆ ಆ ಕಡೆಯಿಂದ. ಅಬ್ಬಾ, ಇಲ್ಲಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಹಾಗೆ ಹೊಟ್ಟೆ ತುಂಬ್ತಾ ಸಾಕಿನ್ನು ರೂಮ್ ಕಡೆಗೆ ಹೋಗೋಣ, ನಾಳೆ ದಿನ ಏನು ಅಂತ ನೋಡಬೇಕು ಅಂತ ಹೊರಟ್ವಿ ನಾವು. ಜಗತ್ತಿನ ಅತಿ ಚಿಕ್ಕ ಫೋನ್ ಅನ್ಸುತ್ತೆ ಇದು. 2 ಸಿಮ್ ಕಾರ್ಡ್ ಹಾಕ್ಬೋದು, ಒಂದು ಮೆಮೊರಿ ಕಾರ್ಡ್ ಹಾಕ್ಬೋದು. ಜಸ್ಟ್ ಚೆಕ್ ಇಟ್. Battery, 2 SIM card, 1 memory card. How much it is? 60. I can give you 55. ಫೋನ್ ಕಾಲ್. Yeah, SIM card. You should be okay.
ಎಲ್ಲ ಸುತ್ತಾಡಿ ಇನ್ನೇನು ಸ್ವಲ್ಪ ಲೈಟಾಗಿ ಡಿನ್ನರ್ ತಿನ್ನೋಣ, ಮತ್ತೆ ಹೊಟ್ಟೆ ಹಸಿವಾದರೆ ಏನೂ ಸಿಗಲ್ಲ ಅಂತ ಇಲ್ಲಿಗೆ ಬಂದ್ವಿ. ನಿಮಗೆ ಅನಿಸುತ್ತಾ ಇದು ಮಧ್ಯರಾತ್ರಿ ಥರ ಇದೆ ಅಂತ? ಇಲ್ಲ, ಮಧ್ಯರಾತ್ರಿನಲ್ಲೂ ಎಲ್ಲರೂ ಓಡಾಡ್ತಾರೆ. ಹಗಲಲ್ಲಿ ಹೆಂಗಿರುತ್ತೋ ಹಾಗೆ ಇದೆ ಗೊತ್ತಾ. ಮೆಗ್ಡಿಗೆ ಬಂದ್ವಿ, ಆಲ್ಮೋಸ್ಟ್ 2:10 AM ಆಗಿತ್ತು. We came in 51, no, but that was a peak time. But you should have asked for 20, no, at least. ಸೊ ಟೈಮ್ ಆಗಿರೋದು 2:10 ಮಧ್ಯರಾತ್ರಿ. ಆ್ಯಂಡ್ ಇವಾಗ ಡಿನ್ನರ್ ಮುಗಿಸ್ಕೊಂಡು ನಮ್ಮ ರೂಮ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ಈ ಹೊತ್ತಿಗೆ ಕ್ಯಾಬ್ ಅವ್ರು ಕ್ಯಾಶ್ನ ಆಕ್ಸೆಪ್ಟ್ ಮಾಡಲ್ಲ, ಸೇಫ್ಟಿ ಇಶ್ಯೂಸ್ ಅಂತ. ಆ್ಯಂಡ್ ನಾರ್ಮಲ್ ಟ್ಯಾಕ್ಸಿ ಅವ್ರು ಇಲ್ಲೆಲ್ಲ ಇದ್ದಾರಲ್ಲ, ದೇ ಚಾರ್ಜ್ ಡಬಲ್, ಆಯಿತಾ. ಸೊ ಇನ್ನೇನು 20 ನಿಮಿಷ ವಾಕಿಂಗ್ ಅಂತ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ಅಪ್ಡೇಟ್. ತುಂಬ ಸೇಫ್ ಆಗಿದೆ, ಆಲ್ ಡೇ ಸೇಫ್. ನನ್ನ ಫ್ರೆಂಡ್ಸ್ ಇದಿಷ್ಟಾಗಿತ್ತು ಇವತ್ತಿನ ಅನುಭವಗಳು. ನಾಳೆ ಹೇಗಿರುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಇಷ್ಟ ಆಗಿದ್ರೆ ಈ ವಿಡಿಯೋ. ಬಾಯ್.